ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಯಮಾಡಿ ನನ್ನ ಮಾತು ನೋಡಿ ಅಂದ್ರೆ ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೈಕೋರ್ಟು ಕೋರ್ಟುಗಳು ಕೊಟ್ಟಂತದನ್ನ ಒಪ್ಪುವುದಿಲ್ಲ, ಒಂದು 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ, ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ ಸಬೂಬು ಕೊಟ್ರಿ. ಕೋರ್ಟ್ನಲ್ಲಿದೆ, ಆರ್ಗ್ಯುಮೆಂಟ್ ಆಗ್ಯಾವು, ಆ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಆಮೇಲೆ ನಾವು ಮಾಡ್ತಾರ ಅಥವಾ ನೀವು ಕೋರ್ಟ್ನಿಂದ ಕ್ಲಾರಿಫಿಕೇಶನ್. ನಾನು ತಮ್ಮನ್ನು ಕೇಳ್ತೀನಿ, ಇಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಕಾವೇರಿ ಇಶ್ಯೂದಲ್ಲಿ ಅದು ಕೋರ್ಟ್ನಲ್ಲಿ ಇದ್ದಾಗ ಆರ್ಗ್ಯುಮೆಂಟ್ ನಡೆದಾಗ ಅದು ಹೆಂಗೆ ನೋಟಿಫಿಕೇಶನ್ ಆಯಿತು? ಮಾದಾಯಿ ವಿಚಾರದಲ್ಲಿ ಅದು ಹೆಂಗೆ ನೋಟಿಫಿಕೇಶನ್ ಹೊರಟಿದ್ದೇವೆ. ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮನೆ ಅಧ್ಯಕ್ಷರೇ, ಒಂದೇ ನಿಮಿಷ. ಬೆಟ್ಟಿಂಗ್ಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅವರ ಕ್ರಮ ನಾನು ಶ್ಲಾಘಿಸ್ತೇನೆ. ಆದರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಏನು? ಈಗ ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಒಂದು ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ? ಆಯ್ತು, ಪರಿಹಾರ ಸಿಗ್ತದೆ ಈಗ. ಆಯ್ತು, ಈಗ ಒಂದೇ ನಿಮಿಷವನ್ನು ಕನ್ಕ್ಲೂಡ್ ಮಾಡ್ತೀನಿ. ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ, ಈಗ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಹೇಳೋದು, ಈಗ ಸೆಂಟ್ರಲ್ದೊಂದು ಸೈಬರ್ ಕಂಟ್ರೋಲ್ ರೂಮ್ ಏನಿದೆ 1930, ಅದೇ ರೀತಿ ಒಂದು ರಾಜ್ಯದಲ್ಲಿ ಕೂಡ ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನಿದೆ. ರಾಜ್ಯ ಸರ್ಕಾರ ಇದ್ರೆ ಆ ಕಡೆ ಬಂದು ಸೇರ್ತಾರೆ. ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು. ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು, ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ? ನನಗೆ ನೀವು ಈಗ ನಮ್ಮ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ, ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಕ್ಕೆ ಅಲ್ಲ, ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡೆಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಓಕೆ, ಈಗ ರಾಯರೆಡ್ಡಿ ಅಧ್ಯಕ್ಷರೇ, ದಯಮಾಡಿ ನನ್ನ ಮಾತು ನೋಡಿ ಅಂದ್ರೆ ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೈಕೋರ್ಟು ಕೋರ್ಟುಗಳು ಕೊಟ್ಟಂತದನ್ನ ಒಪ್ಪುವುದಿಲ್ಲ, ಒಂದು 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ, ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ ಸಬೂಬು ಕೊಟ್ರಿ. ಕೋರ್ಟ್ನಲ್ಲಿದೆ, ಆರ್ಗ್ಯುಮೆಂಟ್ ಆಗ್ಯಾವು, ಆ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಆಮೇಲೆ ನಾವು ಮಾಡ್ತಾರ ಅಥವಾ ನೀವು ಕೋರ್ಟ್ನಿಂದ ಕ್ಲಾರಿಫಿಕೇಶನ್. ನಾನು ತಮ್ಮನ್ನು ಕೇಳ್ತೀನಿ, ಇಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಕಾವೇರಿ ಇಶ್ಯೂದಲ್ಲಿ ಅದು ಕೋರ್ಟ್ನಲ್ಲಿ ಇದ್ದಾಗ ಆರ್ಗ್ಯುಮೆಂಟ್ ನಡೆದಾಗ ಅದು ಹೆಂಗೆ ನೋಟಿಫಿಕೇಶನ್ ಆಯಿತು? ಮಾದಾಯಿ ವಿಚಾರದಲ್ಲಿ ಅದು ಹೆಂಗೆ ನೋಟಿಫಿಕೇಶನ್? ಹೊರಟಿದ್ದೇವೆ. ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮನೆ ಅಧ್ಯಕ್ಷರೇ, ಒಂದೇ ನಿಮಿಷ. ಬೆಟ್ಟಿಂಗ್ಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅವರ ಕ್ರಮ ನಾನು ಶ್ಲಾಘಿಸ್ತೇನೆ. ಆದರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಏನು? ಈಗ ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಒಂದು ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ? ಆಯ್ತು, ಪರಿಹಾರ ಸಿಗ್ತದೆ ಈಗ. ಆಯ್ತು, ಈಗ ಒಂದೇ ನಿಮಿಷವನ್ನು ಕನ್ಕ್ಲೂಡ್ ಮಾಡ್ತೀನಿ. ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ, ಈಗ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಹೇಳೋದು,
ಈಗ ಸೆಂಟ್ರಲ್ದೊಂದು ಸೈಬರ್ ಕಂಟ್ರೋಲ್ ರೂಮ್ ಏನಿದೆ 1930 ಅದೇ ರೀತಿ ಒಂದು ರಾಜ್ಯದಲ್ಲಿ ಕೂಡ ಒಂದು ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನಿದೆ ರಾಜ್ಯ ಸರ್ಕಾರ ಇದ್ರೆ ಆ ಕಡೆ ಬಂದು ಸೇರ್ತಾರೆ. ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು. ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು, ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ? ನೀವು ನಮ್ಮ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ, ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಅದನ್ನ ನಾನು ಒಪ್ತೇನೆ. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಿ ಅಲ್ಲ, ಅದೇ ನಾ ಯಾರು ನೋಡ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರ ಬಿಜೆಪಿ ವಿರೋಧ ಪಕ್ಷದ ನಾಯಕರವರು ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಓಕೆ, ಈಗ ರಾಯರೆಡ್ಡಿ ಅವರು ಅಧ್ಯಕ್ಷರೇ, ನಾವು ದಯಮಾಡಿ ಅಧ್ಯಕ್ಷರೇ, ನನ್ನ ಮಾತು ನೋಡಿ ಅಧ್ಯಕ್ಷ ಅಂದ್ರೆ ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೈಕೋರ್ಟು ಕೋರ್ಟುಗಳು ಕೊಟ್ಟಂತದನ್ನ ಒಪ್ಪುವುದಿಲ್ಲ, 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ, ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ ಸಬೂಬು ಕೊಟ್ರಿ. ಕೋರ್ಟ್ನಲ್ಲಿದೆ, ಆರ್ಗ್ಯುಮೆಂಟ್ ಆಗ್ಯಾವು, ಆ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಆಮೇಲೆ ನಾವು ಮಾಡ್ತಾರೆ, ಅಥವಾ ನೀವು ಕೋರ್ಟ್ನಿಂದ ಕ್ಲಾರಿಫಿಕೇಶನ್. ನಾನು ತಮ್ಮನ್ನು ಕೇಳ್ತೀನಿ, ಇಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಕಾವೇರಿ ಇಶ್ಯೂದಲ್ಲಿ ಅದು ಕೋರ್ಟ್ನಲ್ಲಿದ್ದಾಗ ಆರ್ಗ್ಯುಮೆಂಟ್ ನಡೆದಾಗ ಅದು ಹೆಂಗೆ ನೋಟಿಫಿಕೇಶನ್ ಆಯಿತು? ಮಾದಾಯಿ ವಿಚಾರದಲ್ಲಿ ಅದು ಹೆಂಗೆ ನೋಟಿಫಿಕೇಶನ್ ಹೊರಟಿದ್ದೇವೆ. ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮನೆ ಅಧ್ಯಕ್ಷರೇ, ಒಂದೇ ನಿಮಿಷ ಬೆಟ್ಟಿಂಗ್ಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅವರ ಕ್ರಮವನ್ನು ನಾನು ಶ್ಲಾಘಿಸ್ತೇನೆ. ಆದರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಏನು? ಈಗ ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ? ಆಯ್ತು, ಪರಿಹಾರ ಸಿಗ್ತದೆ ಈಗ. ಆಯ್ತು, ಈಗ ಒಂದೇ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ, ಈಗ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಹೇಳೋದು, ಈಗ ಸೆಂಟ್ರಲ್ದೊಂದು ಸೈಬರ್ ಕಂಟ್ರೋಲ್ ರೂಮ್ ಏನಿದೆ 1930 ಅದೇ ರೀತಿ ಒಂದು ರಾಜ್ಯದಲ್ಲಿ ಕೂಡ ಒಂದು ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನಿದೆ ರಾಜ್ಯ ಸರ್ಕಾರ ಇದ್ರೆ ಆ ಕಡೆ ಬಂದು ಸೇರ್ತಾರೆ. ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು. ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು, ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ? ನೀವು ನಮ್ಮ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ, ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಅದನ್ನ ನಾನು ಒಪ್ತೇನೆ. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಿ ಅಲ್ಲ, ಅದೇ ನಾ ಯಾರು ನೋಡ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರ ಬಿಜೆಪಿ ವಿರೋಧ ಪಕ್ಷದ ನಾಯಕರವರು ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಓಕೆ, ಈಗ ರಾಯರೆಡ್ಡಿ ಅವರು ಅಧ್ಯಕ್ಷರೇ